ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ದೀಪು ಬಂದಿದ್ದಾಳೆ ಇವತ್ತು. ಒಬ್ಬರು ಸಿಸ್ಟರು ದೀಪು ಅಕ್ಕನ ಕೈಲಿ ಒಂದು ಸಾಂಗ್ ಹೇಳಿಸಿ ಅಕ್ಕ ಅಂತ ಹೇಳ್ತಾ ಇದ್ರು. ದೀಪು ನಂಗೋಸ್ಕರ ಒಂದು ಸಾಂಗ್ ಹೇಳೆ, ಆಮೇಲೆ ನಿನ್ನ ಅಭಿಮಾನಿಗಳು ಕೇಳ್ತಾ ಇದ್ರು ಸಾಂಗ್ ಹೇಳು ಅಂತ ಅಂದ್ಬಿಟ್ಟು. ಅವ್ರಿಗೋಸ್ಕರ ಒಂದು ಸಾಂಗ್ ಹೇಳು, ನನಗೋಸ್ಕರ ಒಂದು ಸಾಂಗ್ ಹೇಳು, ಚೆನ್ನಾಗಿರ್ಬೇಕು. ಸೊ ನನ್ನ ಜೊತೆ ಹುಟ್ಟಿದ್ದು ನನ್ನ ತಮ್ಮ. ಸೊ ನನಗೆ ಅಕ್ಕ ಇರ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನನ್ನ ಸ್ವಂತ ಅಕ್ಕನಿಂತ ಜಾಸ್ತಿ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಈ ಸಾಂಗ್ ಡೆಡಿಕೇಟೆಡ್ ನಿಮ್ಗೆ. ನಿನ್ನ ಕಾಣದೇನೆ ನಾನು ಮಣ್ಣು ಸೇರಿ ಹೋದರುನು, ಮಣ್ಣು ಒಳಗು ನಿನ್ನ ನೆನಪಲೆ ಉಳಿಯುವೆನು, ಗೆಳತಿ ಉಳಿಯುವೆನು. ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವೂ ಕಾಯುವೆನು, ಕ್ಷಣ ನೀ ಸಿಕ್ಕರೂ ನಗುತ್ತಲೆ ಸಾಯುವೆನು. ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು, ನಿನ್ನ ಸ್ವರಗಳೇ ನನ್ನ ದಾರಿಗೆ ನಗೆ ಹೂವುಗಳು. ಕಣ್ಣ ಮುಚ್ಚೆ ಕಾಡೆ ಗೂಡೆಯ ಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಸ್ಟಾಪ್ ಮಾಡು. 4th 5th 6th ಊಟಿಗೆ ರೈಡ್ ಹೋಗ್ತಿದ್ವಿ. ಸೊ ಬೈಕ್ ರೈಡ್ ಹೋಗ್ತಾ ಇರೋದು. ನಾನು ನೆಕ್ಸ್ಟ್ ಪುರಿ ಜಗನ್ನಾಥ ಟೆಂಪಲ್ ಬಗ್ಗೆ ಕೇಳಿದ್ದೀರಾ? ಅಲ್ಲಿಗೆ ಹೋಗ್ಬೇಕಂತ ತುಂಬಾ ಅಂದ್ರೆ ತುಂಬಾ ಆಸೆ ಇದೆ. ಸೊ ಹೋಗ್ತೀನಿ. ಸೊ ಅಲ್ಲಿ ಏನಕ್ಕೆ ಹೋಗ್ಬೇಕು ಅಂತಂದ್ರೆ ನನಗೆ ನಾನು ಅನ್ಕೊಂಡದ್ದಾಗ್ಲಿ ಅನ್ನೋ ಕಾರಣಕ್ಕಲ್ಲ, ಬಟ್ ಅಲ್ಲಿ ಕೃಷ್ಣ ನಿಜವಾದ ಹೃದಯ ಇದೆ ಅಂತ ಕೇಳಿದೀನಿ. ಸೊ ಅದಕ್ಕೋಸ್ಕರ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ. ಅಲ್ಲಿ ಪ್ರತಿ ವರ್ಷ ಕೂಡ ಕೃಷ್ಣನಿಗೂ ಕೂಡ ಮನುಷ್ಯರಿಗೆ ಬರೋ ಥರನೇ ಕಾಯಿಲೆ ಬರುತ್ತೆ. ಆ ಕೃಷ್ಣ ಅಂದರೆ ಅಲ್ಲಿರೋ ದೇವ್ರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನೋದು ನಡೀತಾ ಹೋಗುತ್ತೆ. ಮತ್ತು ಅಲ್ಲಿರೋವಂಥ ಒಂದು ಏನು ದೇವ್ರಿದೆ ಅದನ್ನ ಯಾವುದೇ ಒಂದು ಕಲ್ಲಲ್ಲಾಗಲಿ ಅಥವಾ ಇದರಲ್ಲಾಗಲಿ ಲೋಹದ ಆ ಥರದ್ರಲ್ಲೆಲ್ಲ ಮಾಡಲ್ಲ, ಮರದಲ್ಲಿ ಮಾಡೋ ಅಂಥ ವಿಗ್ರಹ ಅದು. ಪ್ರತಿ ವರ್ಷ ಕೂಡ ಒಂದು ಮರದ ವಿಗ್ರಹ ಏನು ಕೆತ್ತನೆ ಮಾಡಿರ್ತಾರೆ ಅದು ಪ್ರತಿ ವರ್ಷನೂ ಕೂಡ ಬದಲಾಯಿಸ್ತಾ ಹೋಗ್ತಾರೆ. ಅಂದರೆ ಬದಲಾಯಿಸ್ಬೇಕಾದ್ರೆ ಅಂದರೆ ನಿಜವಾದ ಹೃದಯ ಇರೋದ್ರಿಂದ ಅವರು ಯಾರು ಕೂಡ ಕಣ್ಣು ಬಿಟ್ಕೊಳೋ ಹೃದಯನ ಚೇಂಜ್ ಮಾಡೋಕೆ ಹೋಗಲ್ಲ. ಅಲ್ಲಿ ಪೂಜೆ ಮಾಡೋವಂಥ ಅಂದರೆ ವಿಗ್ರಹನ ಅದರಿಂದ ಇದಕ್ಕೆ ಬದಲಾಯಿಸೋವಂಥ ಟೈಮಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದನ್ನ ಚೇಂಜ್ ಮಾಡ್ತಾರೆ. ಆಮೇಲೆ ಮತ್ತೆ ಅಲ್ಲಿ ಇನ್ನೊಂದು ಏನು ಅಂತಂದರೆ ನಾವು ಯೂಶಲಾಗಿ ನೋಡಿರೋವಂಥ ಟೆಂಪಲ್ಗಳಲ್ಲೆಲ್ಲ ಅಂದರೆ ದೊಡ್ಡದಾಗಿದೆ ಟೆಂಪಲ್ಲು ಅಂತ ಹೇಳಿದ್ರೆ ಅಲ್ಲಿ ಪಕ್ಷಿಗಳು ಕೂತ್ಕೊಳ್ಳುತ್ತೆ, ಗಲೀಜೆಲ್ಲ ಮಾಡುತ್ತೆ. ಬಟ್ ಆ ಪೂರಿ ಜಗನ್ನಾಥ ಟೆಂಪಲಲ್ಲಿ ಇಲ್ಲಿವರೆಗೂ ಕೂಡ ಒಂದೇ ಒಂದು ಪಕ್ಷಿ ಕೂರಲ್ಲ, ಅಲ್ಲಿ ಯಾವುದೇ ರೀತಿಯಾದ ಗಲೀಜು ಮಾಡಲ್ಲ. ಅದ್ರ ಜೊತೆಗೆ ವಿಜ್ಞಾನಕ್ಕೆ ವಿರುದ್ಧವಾಗಿ ಅಲ್ಲಿನ ಒಂದು ವಾತಾವರಣ ನಡೀತಾ ಹೋಗುತ್ತೆ. ಗಾಳಿ ಈ ಕಡೆ ಗಾಳಿಯ ವಿರುದ್ಧ ದಿಕ್ಕಿನಲ್ಲೇ ಆ ಗೋಪುರದ ಮೇಲಿರೋ ಬಾವುಟ ಹಾರುವಂಥದ್ದು. ಪ್ರತಿದಿನನೂ ಕೂಡ ಆ ಬಾವುಟನ ಬದಲಾಯಿಸ್ತಾರೆ, ಒಂದ್ ದಿವಸನೂ ಕೂಡ ಬಾವುಟನ ಬದಲಾಯಿಸದೇ ಇರೋದಿಲ್ಲ. ಅದಕ್ಕೋಸ್ಕರ ನನಗೆ ಆ ಒಂದು ಟೆಂಪಲ್ ಬಗ್ಗೆ ಕ್ಯೂರಿಯಾಸಿಟಿ ಇರೋದ್ರಿಂದ ನಾನು ಅದನ್ನು ನೋಡಲೇಬೇಕು ಅಂದ್ಕೊಂಡಿದ್ದೀನಿ. ಸೊ ಊಟಿ ಮುಗಿಸ್ಕೊಂಡ್ಬಂದ್ಮೇಲೆ ನೆಕ್ಸ್ಟ್ ಟ್ರಿಪ್ಪೇ ಪುರಿ ಜಗನ್ನಾಥ ಟೆಂಪಲ್. ಸೊ ಯಾರ್ಯಾರು ಬರ್ತೀರ ಜೊತೆಗೆ ಜಾಯ್ನ್ ಆಗಿ ಏನು ಗೊತ್ತಿದೆ ಆ ಟೆಂಪಲ್ ಬಗ್ಗೆ ತಿಳಿಸ್ಕೊಡಿ. ಎಲ್ಲಿರೋದದು ದೇವಸ್ಥಾನ? ಒಡಿಸ್ಸಾ, ಪುರಿ ಜಗನ್ನಾಥ. ಪುರಿ ಅಂತ ಒಂದು ಊರು ಒಡಿಸ್ಸಾದಲ್ಲಿ. ಅಲ್ಲಿಗೆ ಹೋಗ್ತಾ ಇದೆಯಾ? ನೆಕ್ಸ್ಟ್